ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಈಗ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅರ್ಜಿಯನ್ನು ಸ್ವೀಕರಿಸಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅರ್ಹ ಫಲಾನುಭವಿಗಳು ವಂಚಿತರಾಗಬಾರದು ಅನ್ನುವಂಥ ವಿಚಾರ ಈಗಾಗಲೇ ಸಿಎಂ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆ ಇದೆ. ಅನರ್ಹರ ಪತ್ತೆಗೆ ಸರ್ವೆ ಮಾಡಲು ಸರ್ಕಾರದಿಂದ ಮೆಗಾ ಪ್ಲಾನ್ ಇದೆ. ಮನೆ ಮನೆಗೆ ತೆರಳಿ ಸರ್ವೆಯನ್ನ ಮಾಡೋದಕ್ಕೆ ಈಗ ಸಿಬ್ಬಂದಿಯ ಕೊರತೆ ಕೂಡ ಇದೆ. ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. SIR ಪ್ರಕ್ರಿಯೆ ಸರ್ವೆ ಆಗಬೇಕು, ಅದು ಒಂದಿದೆ. ಆಮೇಲೆ ಈ ಗ್ಯಾರಂಟಿ ಯೋಜನೆಗಳ ಸರ್ವೆ ಕೂಡ ಆಗಬೇಕು ಅನ್ನೋದು. ಸೊ ಅಧಿಕಾರಿಗಳಿಗೆ ಸಹಜವಾಗಿ ಸವಾಲಿದೆ. ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಮನೆಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ ಇವರು. ಎಲ್ಲ ಮಹಿಳೆಯರು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ಅಥವಾ ಬೆಂಗಳೂರು ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಕೆ ಆದ ನಂತರ ಮನೆ ಮನೆಗೆ ಬಂದು ಅದನ್ನು ಚೆಕ್ ಮಾಡ್ತಾರೆ ಅಧಿಕಾರಿಗಳು. ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಅನಿಸುತ್ತೆ. ಸುಮ್ಮನೆ ಸಮಯ ವೆಸ್ಟು, ದುಡ್ಡು ಖರ್ಚು, ಇಲ್ಲದೇ ಇರುವಂಥ ಕೆಲಸ ಕಾರ್ಯಗಳು ಇದೆಲ್ಲವೂ ಕೂಡ. ಇಲ್ಲಾಂದರೆ ಅಧಿಕಾರಿಗಳನ್ನು ಮನೆ ಮನೆಗೆ ಕಳಿಸಿ ಅಲ್ಲಿರುವಂಥ ಮಹಿಳೆಯರು ಆ ಅಧಿಕಾರಿಗಳಿಗೆ ಏನೇನು ದಾಖಲಾತಿ ಬೇಕೋ ಅದನ್ನು ಕೊಟ್ಟಿದ್ರೆ ಮುಗಿದೋಗಿತ್ತು. ಆದರೆ ಮಹಿಳೆಯರು ಒಂದು ಸಲ ಅರ್ಜಿಯನ್ನು ಹಾಕಿ ಬಯೋಮೆಟ್ರಿಕ್ ಕೊಟ್ಟಾದ ನಂತರ ಮತ್ತೆ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಹೇಗೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಹಿಂಗೆ ಪ್ರೊಸೆಸ್ ಇರಬೇಕು ಅನ್ನೋಂಥ ಲೆಕ್ಕಾಚಾರ ಇದೆಯಂತೆ. ಮೊದಲು ಅರ್ಜಿಯನ್ನು ಹಾಕಬೇಕು. ಅರ್ಜಿಯಲ್ಲಿ ಯಾರೆಲ್ಲ ಹೆಸರು ಇರುತ್ತಲ್ಲ ಆ ಎಲ್ಲ ದಾಖಲಾತಿಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಇವರು ಸರ್ವೆ ಮಾಡ್ತಾರೆ. ನಿಮ್ಮ ಆದಾಯ ಎಷ್ಟಿದೆ, ಯಾವ ರೀತಿಯಾಗಿ ದಾಖಲಾತಿಯನ್ನು ಕೊಟ್ಟಿದ್ದೀರಿ, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, IT ಬಿಟ್ಟಿದವರು ಇದ್ದಾರಾ, ಟ್ಯಾಕ್ಸ್ ಯಾರಾದರೂ ಪೇ ಮಾಡ್ತಾರಾ, ಅದೆಲ್ಲವನ್ನು ಕೂಡ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ತೆರಳಬೇಕು ಅನ್ನೋಂಥ ಲೆಕ್ಕಾಚಾರ. ಇದೆಲ್ಲವೂ ಕೂಡ ಸರ್ಕಾರದಿಂದ ಪ್ಲಾನ್ ನಡೀತಾ ಇದೆ. ಮೊದಲು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಅದಾದ ನಂತರ ಮತ್ತೊಮ್ಮೆ ಪರಿಶೀಲನೆ ಆಗುತ್ತೆ. ಮೊದಲೇ ಈಗ 3 ತಿಂಗಳಿಂದ ಅಮೌಂಟ್ ಬರ್ತಾ ಇಲ್ಲ. 3 ತಿಂಗಳದ್ದು ಅಮೌಂಟ್ ಬರಬೇಕು, 2,000 ರೂಪಾಯಿ ಮಹಿಳೆಯರಿಗೆ. ಬಟ್ ಅದು ಇಲ್ಲ. ಈಗ ಮತ್ತೆ ಈ ಪ್ರೋಸೆಸ್ ಎಲ್ಲಿ ತನಕ ಹೇಳ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಈ ರೀತಿಯ ಸಮಸ್ಯೆ ಇದೆ. ಯಾವುದೋ ಒಂದು ಹಬ್ಬ ಇತ್ತು ಅಂದರೆ ಆ ಮೂಮೆಂಟಲ್ಲಿ ಹಾಕ್ಬಿಡೋದು, ಖುಷಿ ಪಡಿಸ್ಬಿಡೋದು. ಇದೇ ಕೆಲಸ ಮಾಡ್ತಾ ಇರೋದು ಸರ್ಕಾರಗಳು.